ಮದುವೆ ಆಗಿ 9 ವರ್ಷ ಆಗಿದೆ. ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಇವತ್ತು ಮದುವೆ ಆಲ್ಬಮ್ ನೋಡಿ ಆ ನೆನಪು ಬಂತು. ಮದುವೆ ಆಗಿ 9 ವರ್ಷ ಕಳೀತಾ ಇದೆಯಲ್ಲ, 9 ವರ್ಷ ನಡೀತಾ ಇದೆಯಲ್ಲ ಅಂತಂದ್ಬಿಟ್ಟು ಅನ್ನಿಸ್ತು. ಅಂದರೆ ಇವತ್ತು ಯಾಕೆ ಈ ನೆನಪು ಬಂತು ಅಂತಂದರೆ, ಏನೋ ಹುಡುಕ್ತಾ ಇದ್ರು ನಮ್ಮ ಮನೆಯವರು. ಹುಡುಕುವಾಗ ಮದುವೆ ಆಲ್ಬಮ್ ಸಿಕ್ತು. ಆಗ ಅಯ್ಯೋ ಎಷ್ಟು ಬೇಗ 9 ವರ್ಷ ಆಯ್ತಲ್ಲ ಅಂತ ಹೇಳ್ತಾ ಇದ್ರು. ಆವಾಗ ನಾನು ಹಂಗೆ ಅಂದ್ಕೊಂಡೆ, ಆ ಆಲ್ಬಮ್ನ ನಿಮ್ಮ ಜೊತೆ ನೋಡೋಣ ಅಂತೇಳಿ ಬಂದಿದ್ದೀನಿ. ಬೆಳಿಗ್ಗೆನೇ ನೋಡೋಣ ಅಂತ ಅಂದ್ಕೊಂಡೆ, ಆದರೆ ಟಿಫನ್ ಎಲ್ಲ ಮಾಡೋದಿತ್ತಲ್ವ, ಹಾಗಾಗಿ ನೋಡೋಕ್ಕಾಗಲಿಲ್ಲ. ಈಗ ನಿಮ್ಮ ಜೊತೆ ನೋಡೋಣ ಅಂತೇಳಿ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ಯಾರೆಲ್ಲ ಬಂದು ನೋಡ್ತಾ ಇದ್ರು ಅವ್ರಿಗೆಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಮದುವೆಗೆ 9 ವರ್ಷ ಆಯಿತು. ಆ 9 ವರ್ಷದಿಂದ ಸಿಹಿ ಅನ್ನೋದಕ್ಕಿಂತ ಜೀವನದಲ್ಲಿ ಕಹಿನೇ ನಡೆದಿದೆ. ಮದುವೆಯಾದಾಗಿಂದ ಒಳ್ಳೆಯದೇ ನಡೆದಿದೆ ಅನ್ನೋದಕ್ಕಿಂತ ಸ್ವಲ್ಪ ಬೇಜಾರು, ನಿರಾಸೆ ಇವೆಲ್ಲ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಬಂದಿದ್ದೆಲ್ಲ ಸ್ವೀಕರಿಸ್ತಾ ಜೀವನ ಮಾಡೋದೇ ದೊಡ್ಡದಲ್ವಾ. ಹಾಗಾಗಿ ನಾನು ಸಹ ಮದುವೆಯಾಗಿ 9 ವರ್ಷ ಆಗಿದೆ ಅಂತ ಹೇಳ್ಬೋದು. ನಮ್ಮಮ್ಮ ಮೊದಲು ಮದುವೆ ಆದಾಗ ನಮ್ಮನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಕಷ್ಟಪಡುವಾಗ ಅನಿಸ್ತಿತ್ತು ನನಗೆ, ನಮ್ಮಮ್ಮ ಎಷ್ಟು ಕಷ್ಟಪಡ್ತಾಳಲ್ಲ ಅಂತ ಅನಿಸ್ತಿತ್ತು. ಅಂದರೆ ನಮ್ಮಮ್ಮ ಅನಿಸ್ತಿತ್ತು. ಅಂದರೆ ನಮ್ಮ ಅಪ್ಪಾಜಿನ ಆಸರೆನೇ ಇಲ್ದಂಗೆ ನಮ್ಮಮ್ಮ ನಮ್ಮನ್ನೆಲ್ಲ ಸಾಕಿ ನನಗೂ ಸಹ ಮದುವೆ ಮಾಡಿಕೊಟ್ರು. ನಮ್ಮಮ್ಮನ ಕಷ್ಟ ನೋಡೋಕ್ಕಾಗದೆ ನನ್ನ ತಮ್ಮರು ಈ ಮದುವೆನ ಮಾಡಿಕೊಟ್ಟಿದ್ದು. ನನ್ನ ತಮ್ಮರನ್ನ ಋಣನ ನನಗೆ ಎಷ್ಟು ಜನ್ಮ ಬಂದರೂ ತೀರ್ಸೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಅಷ್ಟು ನಮ್ಮ ಅಪ್ಪಾಜಿಂದ ಆಸರೆನೇ ಸ್ವಲ್ಪನೂ ಇಲ್ಲ ಅವರಿಗೆ. ನಮ್ಮ ಅಪ್ಪಾಜಿ ಬಲನೇ ಇಲ್ಲ. ಅಂದರೆ ಅಪ್ಪಾಜಿ ಬಲ ಇಲ್ಲ. ನಮ್ಮ ಅಪ್ಪಾಜಿ ಸ್ವಲ್ಪ ಹುಷಾರಿದ್ದಿಲ್ಲ. ಹಾಗಾಗಿ ನನ್ನ ಮದುವೆ ಮಾಡೋ ಅಂಥ ಆ ಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ. ನನ್ನ ತಮ್ಮರು ಕಷ್ಟಪಟ್ಟು ಎಲ್ಲ ಜವಾಬ್ದಾರಿ ಅವರು ಹೊತ್ತು ಮದುವೆ ಮಾಡಿಕೊಟ್ರು. ಚೆನ್ನಾಗೇ ಮದುವೆ ಮಾಡಿಕೊಟ್ರು. ಬಡತನದಲ್ಲಿ ಇದ್ರೂ ಚೆನ್ನಾಗೇ ಮದುವೆ ಮಾಡಿಕೊಟ್ರು. ಅದಕ್ಕೆ ನನಗೆ ಖುಷಿ. ನನ್ನ ತಮ್ಮರು ನೋಡಿದ್ರೆ ಭಾಳ ಪ್ರೀತಿ, ಭಾಳ ನನ್ನ ತಮ್ಮರು 3 ಇರೋದು. ಅವ್ರು ನೋಡಿದ್ರೆ ನನಗೇನೋ ಒಂಥರ ಏನಂತಾರೆ ಅದಕ್ಕೆ, ಇವೆಲ್ಲ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ನನಗೆ. ನನ್ನ ತಮ್ಮರು ಅಷ್ಟು ಜವಾಬ್ದಾರಿ ಹೊತ್ತು ಸಣ್ಣ ವಯಸ್ಸಿಗೆ ನನ್ನ ಮದುವೆ ಮಾಡುವಾಗ ಅವರಿಗೆ ಬರೀ 19 ವರ್ಷ ಇತ್ತು ಅಷ್ಟೇ. ಆ 19 ವರ್ಷದಲ್ಲೇ ಒಂದು ತಂದೆ ಸ್ಥಾನ ಹೊತ್ತು, ನನ್ನ 3 ತಂದೆ ಸ್ಥಾನ ಹೊತ್ತು ಅವರು ಜವಾಬ್ದಾರಿಯಿಂದ ತಂದೆ ಸ್ಥಾನನ ಹೆಗಲ ಮೇಲೆ ಹೊತ್ತಿ ನನ್ನ ಅಕ್ಕನ ಮದುವೆ ಮಾಡಿಕೊಟ್ರಲ್ಲ. ಇದು ನನಗೆ ಹೇಳ್ಕೊಳಕ್ಕಾಗದಷ್ಟು ಸಂತೋಷ ಕೊಡುತ್ತೆ. ಸಂತೋಷಕ್ಕಿಂತ ಅವರ ವಯಸ್ಸಿಗೆ ಮೀರಿದ ಸಾಹಸ ಮಾಡಿದ್ರು ಅವರು. ಏಕೆಂದರೆ ಮದುವೆ ಅಂದರೆ ಸುಮ್ಮನೆ ಅಲ್ಲ, ಪ್ರತಿಯೊಂದು ಖರ್ಚು ವೆಚ್ಚು ಅವೆಲ್ಲ ಏನೇನೋ ಇರುತ್ತೆ. ಅವೆಲ್ಲ ಕೈಗೆ ಮೀರಿಲ್ದಂತಹ ಸಾಹಸ ಅವರಿಗೆ. ಏಕೆಂದರೆ ಇನ್ನು ಆವಾಗ 19 ವರ್ಷದವರು. ಮನೆ ಜವಾಬ್ದಾರಿ, ಮದುವೆ ಜವಾಬ್ದಾರಿ ಹೊತ್ತು ಮಾಡೋದು ತುಂಬ ಕಷ್ಟ. ಆ ಕಷ್ಟಗಳೆಲ್ಲ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಏನು ಅಂತಂದ್ಬಿಟ್ಟು. ಹಾಗೆ ನಮ್ಮ ಮನೆಯವರು ಸಿಕ್ಕಿದ್ರು. ನಮ್ಮ ಮನೆಯವರು ಸಿಕ್ಕಿದ್ದು ನನಗೆ ತುಂಬ ಸಂತೋಷ. ಅವ್ರಿಗೆ ಏನೋ ಒಂಥರ ಗೊತ್ತಿಲ್ಲ ನನಗೆ. ಅವ್ರನ್ನ ಇಷ್ಟಪಟ್ಟಾಗಿಂದ ನಾನು ಇದುವರೆಗೂ ಅವ್ರನ್ನ ಬಿಟ್ಟು ಇರೋಕ್ಕೆ ಆಗಲ್ಲ ನನಗೆ. ಜಗಳ ಭಾಳ ಸಲ ಮಾಡಿದ್ದೀವಿ ನಾವು. ಭಾಳ ಜಗಳ ಮಾಡಿದ್ದೀವಿ. ಅಂದರೆ ಆ ಜಗಳ ಮಾಡಿದ್ರೂ ಒಂದು ದಿನವೂ ನನಗೆ ಅವ್ರ ಹತ್ರ ಮಾತಾಡೋದು ಇರೋಕ್ಕಾಗಲ್ಲ. ಮುನ್ಸ್ಕೊಂಡು ನಮ್ಮ ಅಮ್ಮರ ಮನೆಗೆಲ್ಲ ಹೋಗೋದು ಅವೆಲ್ಲ ಮಾಡಿದ್ದೀನಿ. ಆದರೆ ಜಗಳ ಮಾಡಿ 24 ತಾಸದೊಳಗೆ ಮಾತಾಡ್ದಂಗೆ ಒಂದಿನವೂ ಇಲ್ಲ ನಾವು. ಗೊತ್ತಿಲ್ಲ ನನಗೆ ಅವ್ರ ಮದುವೆ ನನಗೆ ಈ ಜನ್ಮದ ಋಣ ಇದಲ್ಲ ಅಂತ ಅನಿಸುತ್ತೆ ನನಗೆ. ನಮ್ಮ ಮನೆಯವ್ರನ್ನ ನಾನು ಮದುವೆ ಆಗಿ ಪುರಾಣ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಯಾಕೆ ಅಂತಂದರೆ ನನ್ನ ಮದುವೆ ಆದಾಗಿಂದ ನನ್ನ ಅನುಭವ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು. ಆಲ್ಬಮ್ ತೋರಿಸ್ತಾ ಇದ್ದಕ್ಕಿಂತ ಮುಂಚೆ. ಯಾಕೆ ಅಂತಂದರೆ ನಮ್ಮ ಮನೆಯವ್ರನ್ನ ನಾನು ಮದುವೆ ಆಗಿದ್ದೀನಿ. ನಾನು 3 ವರ್ಷ ಇಷ್ಟಪಟ್ಟು ಅವ್ರನ್ನ ಮದುವೆ ಆಗಿರೋದು. 3 ವರ್ಷ ಇಷ್ಟಪಟ್ಟು ಮತ್ತೆ ಮದುವೆ ಆಗಿ 9 ವರ್ಷ ಬರೋಬ್ಬರಿ ನನಗೆ 11 ವರ್ಷ ನಮ್ಮ ಮನೆಯವ್ರ ಜೊತೆ ನಾನು ಇರೋದು. ಅವ್ರನ್ನ ಇಷ್ಟಪಟ್ಟಾಗಿಂದ ಇದುವರೆಗೂ ಸಹ ಸಾಕಷ್ಟು ಏಳು ಬೀಳೆಲ್ಲ ನೋಡಿದ್ದೀವಿ. ಆದರೆ ಅವ್ರನ್ನ ಮದುವೆ ಆಗಿದ್ದೀನಲ್ಲ ನಾನು, ಈ ಜನ್ಮದ್ದು ಋಣ ಇದು ಅಂತ ಅನ್ಸೋದೇ ಇಲ್ಲ ನನಗೆ. ಏಕೆ ಅಂತಂದರೆ ಎಷ್ಟು ನೋವುಗಳಾಗಿರ್ಬೋದು, ಎಷ್ಟೋ ನೋವುಗಳು, ಎಷ್ಟು ಸಂತೋಷಗಳು ಅವ್ರ ಜೊತೆ ಕಳೆದಿದ್ದೀನಲ್ಲ. ಇದು ಬರೀ ಈ ಜನ್ಮದಲ್ಲ, ಇದು ಯಾವುದೋ ಜನ್ಮದ ಋಣ ಅನುಬಂಧ ಇರೋದಕ್ಕೆ ನಾವು ಇಷ್ಟು ದಿನ ಇರೋದು ಅವ್ರ ಜೊತೆಗೆ ಅಂತ ಅನಿಸುತ್ತೆ ನನಗೆ. ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ, ಏನೇನೋ ಮಾತಾಡ್ತೀನಿ ನಾನು. ಬನ್ನಿ ಆಲ್ಬಮ್ ನೋಡೋಣ. ಈ ಫೋಸ್ ನೋಡಿ ಹೆಂಗಿದೆ.
ಮರ ಬಿದ್ದೋಗುತ್ತೆ ಇಟ್ಕೊಳಮ್ಮ ಅನ್ನಂಗಾಗಿದೆ. ಇದು ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ತೆಗೆದಿರುವಂತಹ ಫೋಟೋ. ಖುಷಿ ಇಲ್ಲ ಮದುವೆಯಲ್ಲಿ, ನಮ್ಮ ಮದುವೆಯಲ್ಲಿ ನನಗೆ. ಏನಕ್ಕೆ ಅಂತಂದರೆ ನನ್ನ ತಮ್ಮರು ಏನು ಮಾಡ್ಕೊತಾರೋ ಹೇಗೆ ಮಾಡ್ಕೊತಾರೋ ಅನ್ನೋದೇ ಒಂದು ಚಿಂತೆ. ಇದು ಮನೆಯಿಂದ ಹೊರ ಬರಬೇಕಾದ್ರೆ ಅನಿಸುತ್ತೆ. ಇದು ಚೌಟ್ರಿ ಬಂದಾಗ ಫೋಟೋ. ನಮ್ಮ ಮನೆಯವರು ಚೌಟ್ರಿ ಬಂದಾಗ ದೇವಸ್ಥಾನದಲ್ಲಿ ಹೋಗಿ ತೆಗೆದಿರೋ ಫೋಟೋ ಇದು. ನಮ್ಮ ಕಡೆ ಏನು ಮಾಡ್ತಾರೆ ಅಂತಂದರೆ ಸರ್ಬತ್ ಕುಡೀರಿ ಅಂತಂದ್ಬಿಟ್ಟು ಉಪ್ಪಿನ ನೀರು ಕಲಸಿ ಕೊಡ್ತಾರೆ, ಅದು ಕುಡಿಯೋ ಫೋಟೋ ಇದು. ಇದು ನನ್ನ ದೊಡ್ಡ ತಮ್ಮ. ಇವರು ನನ್ನ ಮದುವೆಯಲ್ಲಿ ಶಾಸ್ತ್ರ ಮಾಡಿಕೊಟ್ಟಿದ್ದು. ಇವ್ರನ್ನ ಯಾವತ್ತೂ ನಾನು ಮರೆಯೋದಕ್ಕಾಗೋದಿಲ್ಲ. ರಾತ್ರಿ ಎಲ್ಲ ನಿದ್ದೆ ಕಟ್ಟಿ ಶಾಸ್ತ್ರ ಮಾಡಿಕೊಟ್ಟಿರೋದು ಇವಣ್ಣ. ಇದು ನನ್ನ ಅಮ್ಮ. ಇದು ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ತಂಗಿ. ಇದು ನನ್ನ ಅಜ್ಜಿ. ಇದು ಈ ಅಜ್ಜಿ ಇದೆಯಲ್ಲ ಅವ್ರ ತಂಗಿ. ಇದು ಇವರಿಬ್ಬರ ತಮ್ಮನ ಮಗಳೇ ನಾನು. ಇವ್ರ ಮಗನಿಗೆ ನಾನು ಕೊಟ್ಟಿರೋದು. ಆ ಥರದ ರಿಲೇಷನ್ ನಮ್ಮವು. ಇವರು ನಮ್ಮ ಮಾವ. ಇವರು ನಮ್ಮ ಮನೆಯವರ ಅಕ್ಕ. ಇವರು ನಮ್ಮ ಮನೆಯವರ ದೊಡ್ಡಮ್ಮ. ಈಗ ಇಲ್ಲ, ಅವರು ಫೋಟೋದಲ್ಲಿ ನೋಡೋಕೆ ಮಾತ್ರ ಸಿಗ್ತಾರಷ್ಟೆ. ಮನೆಯವರ ತಮ್ಮ. ಇದು ನಮ್ಮ ಆಂಟಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ನಮ್ಮದು ಮೊದಲೇ ಎಂಗೇಜ್ಮೆಂಟ್ ಏನಾಗಿದ್ದಿಲ್ಲ, ಮದುವೆಯಲ್ಲೇ ಎಂಗೇಜ್ಮೆಂಟ್ ಮಾಡಿದ್ದು. ಅದರದ್ದೇ ಫೋಟೋ ಇದು. ನೋಡಿ ನಮ್ಮ ಮನೆಯವರಿಗೆ ನಾನು ಎಲೆಯಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಫೋಟೋ, ತುಂಬ ಚೆನ್ನಾಗಿದೆ ಅಲ್ಲ. ನೈಟ್ ಶಾಸ್ತ್ರ ಮಾಡುವಾಗ ಸೋದರ ಮಾವ ಅವರು ಬಂದು ಕಾಲಿಗೆ ಉಂಗುರ ಹಾಕ್ತಾರೆ. ಬೆಳಗ್ಗೆ ಮಾತ್ರ ಆ ಕಾಲುಂಗುರಕ್ಕೆ ಪೂಜೆ ಮಾಡ್ತಾರೆ ಮನೆಯವರು, ನಮ್ಮ ಮನೆಯವರು. ನೋಡಿ ಈ 5 ಜನ ನನ್ನ ಮದುವೆಯಲ್ಲಿ ಶಾಸ್ತ್ರ ಮಾಡಿದಂಥವರು. ಇವರು ಅಷ್ಟೇ ರಾತ್ರಿ ಎಲ್ಲ ನಿದ್ದೆ ಕಟ್ಟಿ ಶಾಸ್ತ್ರ ಮಾಡಿದ್ದಾರೆ. ಮದುವೆಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಕಟ್ಟಿ ತುಂಬ ಸಿನ್ಸಿಯರಿಂದ ಶಾಸ್ತ್ರ ಮಾಡಿದ್ದು. ನೋಡಿ ಕಂಕಣ ಕಟ್ತಾ ಇದ್ದಾರೆ ನಮ್ಮ ಮನೆಯವರು ನನಗೆ. ನಾನು ನೋಡಿ ಭೂತ ಕೂತ್ಕೊಂಡು ಅರಿಶಿನ ಹಚ್ಕೊಂಡು. ಇದು ತುಂಬ ಸಿಂಪಲ್ ಆಗಿದೆಯಲ್ಲ ಫೋಟೋ. ನನಗೆ ಇದು ಇಷ್ಟ, ಈ ಫೋಟೋ ಇಷ್ಟ ನನಗೆ. ಬೆಳಿಗ್ಗೆ ಎಲ್ಲ ಕಂಕಣ ಕಟ್ಟಿ ಆದಮೇಲೆ ಬಳಗದ ಅರಿಶಿನ ಅಂತೇಳಿ ಹಚ್ತಾರೆ. ಆ ಅರಿಶಿನದ್ದು ಫೋಟೋ ಇದು. ಇದು ಮುಹೂರ್ತದ ಫೋಟೋ. ಮುಹೂರ್ತದಲ್ಲಿ ನಾನೇ ರೆಡಿಯಾಗಿರೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮುಹೂರ್ತದಲ್ಲಿ ಪೂಜೆ ಮಾಡ್ತಾರಲ್ಲ, ಆ ಪೂಜೆಗಳೆಲ್ಲ ಮಾಡುವಂತಹ ಫೋಟೋಸ್ ಇವೆಲ್ಲ. ಇವರೇ ನಮ್ಮ ಅಪ್ಪಾಜಿ. ನೋಡಿ ನಮ್ಮ ಮನೆಯವರು ಹೀರೋ ಥರ ಫೋಸ್ ಕೊಡ್ತಿದ್ದಾರೆ. ಬಳೆಗೆಲ್ಲ ಕುಂಕುಮ ಹಚ್ತಿದ್ದಾರೆ ನಮ್ಮ ಮನೆಯವರು. ನೋಡಿ ಇಲ್ಲಿ ಹಾಲು ತುಪ್ಪ ಬಿಡುವಂತಹ ಫೋಟೋ ಇದು. ತಾಳಿ ಕಟ್ಲಾ ಅಂತ ಕೇಳ್ತಾ ಇದ್ದಾರೆ ನಮ್ಮನೆಯವರೆಲ್ಲರಿಗೂ. ತಾಳಿಗೂ ಪೂಜೆ ಮಾಡಿಸ್ತಾ ಇದ್ದಾರೆ ಪೂಜಾರಪ್ಪ. ಇದು ನೋಡಿ ತಾಳಿ ಕಟ್ಟುವ ಸಮಯ.
ನನಗೆ ಈ ಫೋಟೋ ತುಂಬ ಇಷ್ಟ. ಯಾಕೆ ಅಂತಂದರೆ ಮೇಲಿಂದ ಹೂವು ಬೀಳ್ತಾ ಇದೆಯೇನೋ ಅಂತ ಅನಿಸ್ತಿರುತ್ತೆ. ಚೆನ್ನಾಗಿದೆ ಇದು ಒಂಥರ ಫೋಟೋ. ಕೆಳಗೆ ಲೈನ್ಸ್ ನೋಡಿ ತುಂಬ ಚೆನ್ನಾಗಿದೆ ಇದು ಅರ್ಥಪೂರ್ಣವಾಗಿ. ಮಾಂಗಲ್ಯವು ವಧುವಿನ ದಾಸ್ಯದ ಸಂಕೇತವಲ್ಲ, ವರನ ಬಾಂಧವ್ಯ ಸಂಕೇತ ಅಂತ. ಚೆನ್ನಾಗಿದೆ ಅಲ್ಲ? ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ಅಕ್ಕಿ ಕಳೆನ ಹಾಕ್ತಾಯಿದ್ದಾರೆ ನಮ್ಮ ಮನೆಯವರು. ನನಗೆ ತಾಳಿ ಕಟ್ಟಿ ಸಾಧನೆ ಮಾಡಿದ್ದಾರೆ ಅವರು. ಇದು ಕಾಲಂಗಕ್ಕೆ ಕುಂಕುಮ ಏನೋ ಇಟ್ಟು ಪೂಜೆ ಗೀಜೆ ಏನೋ ಮಾಡ್ತಾಯಿದ್ದಾರೆ, ಗೊತ್ತಿಲ್ಲ ನನಗಿದು. ಆಗಲೇ 9 ವರ್ಷ ಆಯ್ತಲ್ಲ, ಗೊತ್ತಾಗಲಿಲ್ಲ, ಏನು ಮರ್ತೋಗಿದೆಯಲ್ಲ. ಇವಳು ನನ್ನ ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡು. ಊರಲ್ಲಿದ್ದಾಗ ಸುಮ್ಮನೆ ತರಲೆಗಳು ಮಾಡ್ತಾಯಿದ್ವಿ ನಾವು. ಈಗ ಮದುವೆ ಆಗಿ ದೂರ ದೂರ ಆಗ್ಬಿಟ್ಟಿದ್ದೀವಿ ನಾವು. ಇದು ನೋಡಿದ್ದು ನಮ್ಮ ಮನೆಯವ್ರು ನೋಡ್ರಿ, ಫೋಸಾ. ಇವನು ದೊಡ್ಡಮ್ಮ, ಇವನು 3ನೇವನು, ಇವನು 2ನೇನು. ಇವನು ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ತಂಗಿ ಮಗ. ಇವನು ತಮ್ಮ. ನನಗೆ 4 ಜನ ನನ್ನ ತಮ್ಮ ಅವರು. ಎಷ್ಟು ಚಿಕ್ಕ ವಯಸ್ಸು ನೋಡಿ, ಚಿಕ್ಕ ವಯಸ್ಸು ಎಷ್ಟು ದೊಡ್ಡ ಜವಾಬ್ದಾರಿ ತಗೊಂಡು ಮದುವೆ ಮಾಡಿದ್ರಲ್ಲ. ಇದನ್ನ ಬಾಯಲ್ಲಿ ಹೇಳೋದಕ್ಕಾಗೋದಿಲ್ಲ. ಇವರು ನಮ್ಮ ಅಪ್ಪಾಜಿಯವರು. ನಮ್ಮ ಮನೆಯವ್ರು ನೋಡ್ರಿ, ಸೈಲೆಂಟಾಗಿ ಒಂದು ಫೋಸ್. ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ದಾರೆ ನನಗೆ. ಇದು ನೋಡಿದ್ದು ಇವರು ನಮ್ಮ ಆಂಟಿ ಮಕ್ಕಳಿರು. ಇದು ರಿಸೆಪ್ಷನ್ ಫೋಟೋ. ರಿಸೆಪ್ಷನಲ್ಲಿ ಸ್ವಲ್ಪ ಅಳು ಬಂದ್ಬಿಟ್ಟಿತ್ತು ನನಗೆ. ನನ್ನ ಸಿಸ್ಟರ್, ನಮ್ಮ ಮೈದ್ನವರು, ನಮ್ಮ ಮನೆಯವರು, ನಾನು. ಅವ್ರದ್ದು ಅವಾಗ ಮದುವೆ ಆಗಿದ್ದಿಲ್ಲ, ಮದುವೆ ಫಿಕ್ಸ್ ಆಗಿತ್ತು ಅನಿಸುತ್ತೆ. ಅವಾಗ ಬಂದಿದ್ದರು ಮದುವೆಗೆ. ಬಾಯ್ ಬಾಯ್ ಹೇಳ್ತಾ ಇದ್ವಿ ನಾವು. ಮದುವೆ ಆಗಿ ಟಾಟಾ ಮಾಡ್ತಾಯಿದ್ವಿ ಇಬ್ಬರಿಗೂ. ಈ ಫೋಸ್ ಚೆನ್ನಾಗ್ತಿದೆ. ಅಮ್ಮ, ನಾನು, ನನ್ನ ಫ್ಯಾಮಿಲಿ ಇದು. ನಾನು ನಮ್ಮ ಮನೆಯವ್ರು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಫ್ರೆಂಡ್ಸ್ ಗ್ರೂಪ್ ಎಲ್ಲ, ನಮ್ಮ ಮನೆಯವರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅನಿಸುತ್ತೆ. ನಮ್ಮ ಮನೆಯವರ ಫ್ಯಾಮಿಲಿ. ಮದುವೆಯಲ್ಲಿ ಊಟ ಇಲ್ಲ, ಏನಿಲ್ಲ ನೋಡಿ. ಬಣ್ಣ ಪಾಪ ಊಟ ಎಲ್ಲ ಖಾಲಿಯಾಗಿತ್ತು ಅಂತೇಳಿ ಅದು ಇದು ತಂದು ಕೊಡ್ತಾ ಇದ್ದಾರೆ. ಏನಿಲ್ಲ, ಒಂದೇನೋ ಚಪಾತಿನೇ ಉಳಿದಿತ್ತಷ್ಟೆ. ಮುಗೀತು, ಖಾಲಿ.